ವೀಕ್ಷಕರೇ, ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಾಕೃತಿಕವಾಗಿ ಎಷ್ಟು ಸುಂದರವಾಗಿದೆಯೋ ಹಾಗೆ ಸಾಂಸ್ಕೃತಿಕವಾಗಿಯೂ ಕೂಡ ಅಷ್ಟೇ ಸುಂದರವಾಗಿದೆ. ದೈವಾರಾಧನೆ, ನಾಗಾರಾಧನೆ ಈ ಮಣ್ಣಿನ ಮೂಲ ಆಚರಣೆಗಳಲ್ಲಿ ಒಂದಾಗಿದೆ. ಕರಾವಳಿಯ ಪ್ರಮುಖ ಉದ್ಯೋಗಗಳಲ್ಲಿ ಒಂದಾಗಿರುವಂಥದ್ದು ಮೀನುಗಾರಿಕೆ. ಭಕ್ತಿ ಭಾವದಿಂದ ದೇವತಾ ಆರಾಧನೆಯನ್ನ ಮಾಡಿ ಅನೇಕರು ಈ ಉದ್ಯೋಗವನ್ನ ಮಾಡುತ್ತಿದ್ದಾರೆ. ವೀಕ್ಷಕರೇ, ಸಮುದ್ರ ಉದ್ಯೋಗ ಆಗಿರುವಂತಹ ಮೀನುಗಾರಿಕೆಯನ್ನ ಪ್ರಾರಂಭಿಸುವ ಮೊದಲು ಪ್ರತಿ ವರ್ಷವೂ ಕೂಡ ಸಮುದ್ರ ದೇವರಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಈ ಪೂಜೆಯನ್ನ ಮಾಡಿ ನಂತರ ಸಮುದ್ರ ಉದ್ಯೋಗಕ್ಕೆ ಮೀನುಗಾರರು ತೆರಳುವಂಥದ್ದು. ವೀಕ್ಷಕರೇ, ಇದೊಂದು ಸಾಂಸ್ಕೃತಿಕ ಧಾರ್ಮಿಕ ಆಚರಣೆಗಳು ಹಾಗೂ ನಂಬಿಕೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಯಾವುದೇ ಉದ್ಯೋಗವನ್ನು ಅಥವಾ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡುವ ಮೊದಲು ದೇವರಿಗೆ ಹಾಗೂ ನಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ನಾವು ಮಾಡುವಂತಹ ಉದ್ಯೋಗದಲ್ಲಿ ಯಾವುದೇ ಅಡೆತಡೆ ಬರದೆ ನಿರ್ವಿಘ್ನವಾಗಿ ಉದ್ಯೋಗದಲ್ಲಿ ಯಶಸ್ಸನ್ನು ತಂದುಕೊಡು ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಇಡುತ್ತೇವೆ. ಹಾಗೆ ಮೀನುಗಾರರು ಕೂಡ ಪ್ರತಿ ವರ್ಷ ಉದ್ಯೋಗಕ್ಕೆ ತೆರಳುವ ಮುಂಚೆ ದೇವರಿಗೆ ಪೂಜೆ ಸಲ್ಲಿಸಿ ಆ ಉದ್ಯೋಗವನ್ನು ಪ್ರಾರಂಭಿಸುವಂತಹ ಒಂದು ಪದ್ಧತಿ ಇದಾಗಿದೆ. ವೀಕ್ಷಕರೇ, ಇಂದು ಬೈಂದೂರು ವಲಯ ನಾಡದೋಣಿ ಮೀನುಗಾರರ ಸಂಘ ಹಾಗೂ ಗೊಂಗೊಳ್ಳಿ ನಾಡದೋಣಿ ಮೀನುಗಾರರ ಸಂಘದ ವತಿಯಿಂದ ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂತಹ ಉಡುಪಿ ಜಿಲ್ಲೆಯ ಮರವಂತೆ ಕಡಲ ತೀರದಲ್ಲಿ ಹಾಗೂ ಕಡಲ ತೀರದಲ್ಲಿ ನೆಲೆಯಾಗಿ ನಿಂತಿರುವಂತಹ ಶ್ರೀ ವರಹಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಹಾಗೂ ಅಲ್ಲಿಯೇ ಪಕ್ಕದಲ್ಲಿ ಇರುವಂತಹ ಗಂಗಾಧರೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಪೂಜೆಯ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಸಮುದ್ರ ತೀರದಲ್ಲಿ ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಿ ನಂತರ ಆ ಎಲ್ಲ ಪ್ರಸಾದವನ್ನು ಸಮುದ್ರ ದೇವರಿಗೆ ಅರ್ಪಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ನಾಗೇಶ್ ಕಾರ್ವಿ ಅಳವಿಕೊಡೆ ನಾಡದೋಣಿ ಮೀನುಗಾರರ ಸಂಘದ ಅಧ್ಯಕ್ಷರು ಬೈಂದೂರು ವಲಯ ಹಾಗೂ ಗೊಂಗೊಳ್ಳಿ ನಾಡದೋಣಿ ಮೀನುಗಾರರ ಸಂಘದ ಪ್ರಮುಖರು ಹಾಗೂ ಅನೇಕ ಮೀನುಗಾರರು ಉಪಸ್ಥಿತಿ ಇದ್ದರು. ವೀಕ್ಷಕರೇ, ನೀವಿಲ್ಲಿ ದೃಶ್ಯದಲ್ಲಿ ನೋಡಬಹುದು, ಸಮುದ್ರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಪ್ರಸಾದವನ್ನು ಸಮುದ್ರ ದೇವರಿಗೆ ಅರ್ಪಿಸುತ್ತಿರುವಂಥದ್ದು.